ಎಲ್ಲ ಗುರುಗಳ ಪಾದಕ್ಕೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಂಬಿಗರ ಚೌಡಯ್ಯನನ್ನು ನೆನೆಸುತ್ತಾ, ಅದೇ ರೀತಿಯಾಗಿ ಬಸವ ಬುದ್ಧ ಅಂಬೇಡ್ಕರ್ ಅವರ ಪಾದವನ್ನು ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಈ ದಿವಸ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ಈ ಒಂದು ಪಾರ್ಟಿ, ಈ ಒಂದು ಪಕ್ಷ ಕರ್ನಾಟಕಕ್ಕೆ, ಇಲ್ಲಿ ನೀವು ಕೇಳಿರ್ಬೋದು ಎಷ್ಟೋ ಪಕ್ಷಗಳು, ಇಲ್ಲಿ ಒಂದು 20 ಪಕ್ಷ ಇದೆ ಕರ್ನಾಟಕದಲ್ಲಿ. ಒಂದು 20 ಪಕ್ಷ, ಬೇರೆ ಬೇರೆ ಪಕ್ಷಗಳು ಇದ್ದಾವೆ. ಕಾಂಗ್ರೆಸ್ JDS ಜೊತೆಯಲ್ಲಿ, BJP ಜೊತೆಯಲ್ಲಿ 20 ಪಕ್ಷ ಇದೆ. ನಮ್ಮದು ಯಾಕೆ ಪ್ರಾಮುಖ್ಯತೆ ವಹಿಸುತ್ತೆ? ಮುಂದಿನ ಸರ್ಕಾರ, ಯಾವುದೇ ಸರ್ಕಾರ ರಚನೆ ಆಗಬೇಕಂದ್ರೆ ನಾವು VIP ಪಾಲಿಲ್ದಿರ ಯಾವ ಸರ್ಕಾರನೂ ರಚನೆ ಆಗಲ್ಲ. ಅದನ್ನು ನಾನು ಮೊದಲನೇದಾಗಿ ನಿಮಗೆ ಎಲ್ಲ ಪತ್ರಕರ್ತರ ಮೂಲಕ ನಾನು ನಮ್ಮ ರಾಜ್ಯಕ್ಕೆ, ಜನಕ್ಕೆ ತಿಳಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಇವತ್ತು ನಾವು ಸ್ಥಾಪನೆ ಮಾಡಿರುವಂಥ ಒಂದು VIP ಪಕ್ಷ, ಏನು ನೀವು ಕೋಲಿ, ಗಂಗಾಮತ, ಬೆಸ್ತ್ರ ಅಂತ ಹೇಳ್ತೀರಿ, ಆ ಪಕ್ಷದ ಮೂಲ ಮತದಾರರಿದ್ದಾರೆ. 60 ರಿಂದ 70 ಲಕ್ಷ ನಮ್ಮದು ವೋಟರ್ಸ್ ಇದೆ. 60 ರಿಂದ 70 ಲಕ್ಷ ವೋಟರ್ ಇರುವಂಥ ಒಂದು ಸಮಾಜದ ನಾನು 15 ವರ್ಷ ರಾಜ್ಯಾಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. 2 ಟರ್ಮು ರಾಜ್ಯಾಧ್ಯಕ್ಷ ಆಗಿ, 1 ಟರ್ಮು ಮತ್ತೆ ಮಹಾ ಒಕ್ಕೂಟ ಮಾಡಿ ಅದರ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ಇವತ್ತು 60-70 ಲಕ್ಷ ಇರುವಂಥ ನಮ್ಮ ಸಮಾಜದಲ್ಲಿ ಒಬ್ಬ MLA ಇಲ್ಲ. ಅದನ್ನು ನಮ್ಮನ್ನ ಕಾಡ್ತಾ ಇದೆ. ಕಾರಣ ಇಷ್ಟೇ, ಎಲ್ಲ ಪಕ್ಷಗಳು, 3 ಪಕ್ಷಗಳು ನಮ್ಮನ್ನ ಹೊಡೆದಾಡೋದು, ಅತಿ ಹಿಂದುಳಿದವರು ಅಂತ ಹೇಳಿ ಅಧಿಕಾರ ತಗೊಳೋದು, ತಗೊಂಡಾದ್ಮೇಲೆ ಹಿಂದುಳಿದವ್ರನ್ನ ಯಾರು ಕೇರ್ ಮಾಡೋದು, ಅವ್ರ ಜಾತಿಗೆ ಮಾತ್ರ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು. ಅದು ಇವತ್ತಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅಹಿಂದ ಅಂತ ಹೆಸರಿಟ್ಕೊಂಡು 2 ಬಾರಿ ಮುಖ್ಯಮಂತ್ರಿ ಆದರು. ಇವತ್ತು ಹಿಡಿದ್ರೋ ಏನೋ ಗೊತ್ತಿಲ್ಲ. ಆದರೆ ಇನ್ನ 154 ಪಕ್ಷಗಳು, ಏನು ನಮ್ಮ 154 ಸಮಾಜಗಳಿಗೆ, 146 ಅಲೆಮಾರಿ ಸಮಾಜಗಳಿಗೆ ಏನ್ ಮಾಡಿದ್ದಾರೆ? ಎಷ್ಟು ಪ್ರಾಧಿಕಾರ ಮಾಡಿಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳಿಗೆ. ಇವತ್ತು ಅವ್ರ ಸಮಾಜಕ್ಕೆ ಎಲ್ಲ ಮಾಡಿಕೊಂಡು, ಅದೇ ರೀತಿಯಾಗಿ ಅಹಿಂದ ಅಂತೇಳಿ ನೀವು 154 ಪಕ್ಷ ಸಮಾಜಗಳನ್ನ ಇಟ್ಕೊಂಡು, 46 ಅಲೆಮಾರಿಗಳನ್ನ ಇಟ್ಕೊಂಡು ಅಹಿಂದ ನನ್ನ ಹತ್ರ ಇದೆ ಅಂತೇಳಿ 2 ಸತಿ ಮುಖ್ಯಮಂತ್ರಿ ಆದ್ರಿ. ಏನ್ ಮಾಡಿದ್ರಿ ನೀವು? ಇವತ್ತು ನೀವು ಕುರ್ಚಿಯಿಂದ ಹೇಳಿದ್ರೆ ನಮಗೂ ನೋವಿದೆ, ಒಬ್ಬ ಅಹಿಂದ ನಾಯಕ ಇಳಿತಾ ಇದ್ದಾನೆ ಅಂತೇಳಿ. ಆದ್ರೆ ಸಂದರ್ಭ ಇವತ್ತು ನಮ್ಮ ನೋವು ಹೇಳೋ ದಿವಸ ನಿಮ್ ನೋವು ಬಂದಿದೆ. ನಾವೇನು ಮಾಡಕ್ಕೆ ಮಾಡಿದ್ರೆ ಎಷ್ಟು ಮಾಡ್ಬೋದಾಗಿತ್ತು? ಎಲ್ಲ ಸಮಾಜಗಳನ್ನ ಒಗ್ಗಟ್ಟ ಕರ್ಕೊಂಡು ವೋಟ್ ಹಾಕಕ್ ಮಾತ್ರ ನಾನು ಅಹಿಂದ ನಾಯಕ ಅಂತ ಹೇಳ್ಕೊಂತಾರೆ. ವೋಟ್ ಬಿದ್ದು ಎಲ್ಲ ಅಧಿಕಾರ ಬಂದ್ಮೇಲೆ ಅಹಿಂದದವ್ರು ಎಷ್ಟು ಮಠಗಳು, ಸ್ವಾಮೀಜಿ ನೀವೆಲ್ಲ ಇಲ್ಲಿದ್ದೀರಿ, ನೀವು ಎಷ್ಟು ಮಠಗಳಿಗೆ ಏನೇನು ಕೊಟ್ಟಿದ್ದಾರೆ, ಎಷ್ಟು ಜಾತಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಜಾತಿ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಬರುವಂತ ಸರ್ಕಾರಕ್ಕೆ ಇದೆಲ್ಲ ಎಚ್ಚರಿಕೆ ಗಂಟೆ ನಾವು ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ಯಾರು ಓಟು ಬೇಡಪ್ಪ, ನಮ್ಗೆ ಯಾರು ನಮ್ಗೆ ಓಟ್ ಹಾಕೋದೇ ಬೇಡ, ಆ ರೀತಿಯಲ್ಲೇ 40 ಕ್ಷೇತ್ರ ನಾವು ಆರಿಸ್ಬರ್ಬೋದು. ಹಿಂದುಳಿದ, ಅತಿ ಹಿಂದುಳಿದ ಸಣ್ಣ ಪುಟ್ಟ ಸಮಾಜಗಳಲ್ಲಿ ನಾವೆಲ್ಲ ಒಗ್ಗಟ್ಟಾದ್ರೆ 70 ಕ್ಷೇತ್ರ ಆರಿಸ್ಬರ್ಬೋದು. ನಾವು 1.5 ಕೋಟಿ 2 ಕೋಟಿ ಜನ ಹತ್ತತ್ರ ಇದೀವಿ ನಾವು. ಅದರಲ್ಲಿ 2 ಲಕ್ಷ 2.5 ಲಕ್ಷಕ್ಕೆ ಒಂದು MLA ಅಂದ್ರೆ 70-80 ಜನ ನಾವು ಆರಿಸ್ಬರ್ಬೋದು. ಎಷ್ಟು ಜನ ಇದೀವಿ? 6-7 ಜನ ಇಲ್ಲ. ಇವತ್ತು ಟಿಕೆಟ್ ಕೇಳಿದ್ರೆ ಯಾವ ಪಕ್ಷನೂ ಟಿಕೆಟ್ ಕೊಡಲ್ಲ. ಹಿಂದುಳಿದವ್ರಿಗೆ ನಿನ್ನ ಎಷ್ಟಪ್ಪ ಇದೆ ಜಾತಿ, 4 ಲಕ್ಷ 2 ಲಕ್ಷ ಇದೆ ರಾಜ್ಯದಲ್ಲಿ, ನಿನ್ನ ಇಟ್ಕೊಂಡು ಏನ್ ಮಾಡೋದು, ನಿನ್ನ ಇಟ್ಕೊಂಡು ಎಲ್ಲ ಜಾತಿಗಳನ್ನು ದೂರ ತರ್ತಾರೆ. ಯಾಕೆ? ಮೀನು ಮಾರನು, ಬೋಟ್ ಹೊಡಿಯೋನು ಅದು ವಿಧಾನಸೌಧಕ್ಕೆ ಹತ್ಬಾರ್ದ? ಬಟ್ಟೆ ಹೋಗಿ ಅಕ್ಸರ ಮಗ ವಿಧಾನಸೌಧಕ್ಕೆ ಬರಬಾರ್ದ? ನೇಕಾರ ಮಗ ಬರಬಾರ್ದ? ಗೊಲ್ರ ಮಗ ಬರಬಾರ್ದ? ಎಷ್ಟು ಜನಕ್ಕೆ ನೀವು ರಾಜಕೀಯ ಪ್ರಾಶಸ್ತ್ಯ ಕೊಟ್ಟಿದ್ದೀರಿ? ಎಷ್ಟು ಸಮಾಜಗಳನ್ನ ನೀವು ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿದ್ದೀರಿ? ಅದರಲ್ಲಿ ಯಾವುದೋ ಒಂದು ಪ್ರಬಲವಾಗಿರುವಂತ ಈಡಿಗ, ಕುರುಬ, ಇವರು ಎಲ್ಲರೂ ಪಾಲು ತಗೊಂಡು ಆರಾಮಾಗಿದ್ದಾರೆ. ಇನ್ನು ಮಿಗ್ದವ್ರ ಗತಿ ಏನು? ಇದೆಲ್ಲ ನಾವು ಯೋಚನೆ ಮಾಡ್ಬೇಕಲ್ವಾ ಇವತ್ತು. ಈ ಒಂದು ಮೂಲ ಉದ್ದೇಶ ಈಗ ಬೇರೆ ಯಾರಾದ್ರೂ ಒಂದು ಪಕ್ಷ ಮಾಡಿದ್ರೆ ಮೋಹನ್ ಕುಮಾರ್ ಇಂದ ಎಷ್ಟು ಓಟ್ ಇದೆ, ಒಂದು 6-7 ಲಕ್ಷ ಇದೆಯಾ ಅವ್ರ ಜಾತಿ ಅಂತ ಹೇಳ್ಬೋದಾಗಿತ್ತು.
ಬಟ್ ಇವತ್ತು ಮೋಹನ್ ಕುಮಾರ್ ಹಿಂದೆ ಸ್ವಂತ ಜಾತಿದು 60ರಿಂದ 70 ಲಕ್ಷ ಓಟ್ ಇದೆ ನಮ್ಮ ಹೆಸರದು. ನಮ್ಮ ಗಂಗಾ ಮಕ್ಕಳದು 70 ಲಕ್ಷ ಇದೀವಿ ನಾವು ವೋಟರ್ಸು. ಯಾವುದೇ ಒಬ್ರು ಆಯ್ಕೆ ಆಗಿ ಬರ್ಬೇಕಂತ ಹೇಳಿದ್ರೆ ನಮ್ಮ ಆಶೀರ್ವಾದ ಇಲ್ದಿರ ಯಾರು ವಿಧಾನಸೌಧಕ್ಕೆ 120 ಜನ ಹೋಗ್ಬೇಕಂದ್ರೆ ನಮ್ಮ ಆಯ್ಕೆ ಬೇಕು. ನಾವು ಅವ್ರಿಗೆ ಪ್ರಾಶಸ್ತ್ಯ ಕೊಡ್ಬೇಕು, ನಾವು ವೋಟ್ ಹಾಕ್ಬೇಕು. ಒಂದ್ಸತಿ ನಾವು ನಿರ್ಧಾರ ಮಾಡಿ ಇವತ್ತು ನಾವು ಇಂಥವ್ರಿಗೆ ವೋಟ್ ಹಾಕ್ಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ರೆ ಅಂಥವ್ರು ಗೆಲ್ಲಲ್ಲ. ನಮಗೆ ಫಸ್ಟ್ ಸತಿನೇ ನಾವು ಗೆದ್ದು ವಿಧಾನಸೌಧಕ್ಕೆ ಹೋಗ್ತೀವಿ ಅನ್ನೋದಕ್ಕಿಂತ ಸೋಲ್ಸೋ ಕೆಪಾಸಿಟಿ ಅಂತ ನಮಗೆ ಸಂಪೂರ್ಣ 100% ಇದೆ. ಅದನ್ನ ನಾವು ಬಳಸ್ಕೊಳ್ಬೇಕು. ಇವತ್ತು ಇಲ್ಲಿ ಯಾರು ಮುಖಂಡರನ್ನಾಗ್ಲಿ ಜನರನ್ನಾಗ್ಲಿ ನಾವು ಕರೆದಿಲ್ಲ. ಮೊದಲನೇದಾಗಿ ನಾವು ಈ ಒಂದು ಸಮಾಜದಿಂದ ಈ ಒಂದು ಕರ್ನಾಟಕ ರಾಜ್ಯ ಭಾರತ ದೇಶಕ್ಕೆ ಈ ಭೂಮಂಡಲಕ್ಕೆ ನಾವು ಮಹಾಭಾರತನೂ ಕೊಟ್ಟಿದ್ದೀವಿ, ರಾಮಾಯಣನೂ ಕೊಟ್ಟಿದ್ದೀವಿ. ಅಂತ ಜಾತಿಯಲ್ಲಿ ನಾವು ಹುಟ್ಟಿದೀವಿ. ಇಷ್ಟು ಗುರುಗಳು ಏನಿಲ್ಲ, ಎಲ್ಲ ಜಾತಿ ಗುರುಗಳು ಸೇರಿದಿರಿ. ನಾನು ನಿಮ್ಗೆ ಒಂದೇ ಒಂದು ಕಿವಿ ಮಾತಾಡೋದು, ನಾವು ಅಂಬಿಗರು, ನಮ್ಮನ್ನು ನಂಬ್ರಿ. ನಾವು ಒಂದೇ ಹುಟ್ಟಲ್ಲಿ ನಿಮ್ಮನ್ನೆಲ್ಲ ದಡಾಯಿಸ್ತೀವಿ. ನಿಮ್ಮೆಲ್ಲ ಸಮಾಜಗಳಿಗೂ ನೀವು ಹೇಳ್ಬೇಕು, ನೀವು ಯಾವ ಸಮಾಜ ಯಾವ ಪಕ್ಷ ನಮ್ಮಿಂದ ಇದೆ, ಯಾರು ನಮ್ಮನ್ನ ದಡ ಮುಗಿಸ್ತಾರೆ, ಯಾರು ನಮ್ಮನ್ನ ಇಷ್ಟು 75 ವರ್ಷ ನೀವು ಬೇರೆಯವ್ರಿಗೆಲ್ಲ ಓಟ್ ಹಾಕಿದ್ದೀರಿ. ರಿಸಲ್ಟ್ ಏನಾಗಿದೆ? ನಿಮ್ಮ ಮಠಗಳಲ್ಲಿ ಸರಿಯಾಗಿ ಬಾತ್ರೂಮ್ಗಳಿಲ್ಲ. ಯಾರನ್ನ ಬಂದ್ರೆ ನೀವೆಲ್ಲೋ ಹೋಗಿ ಕೇಳ್ತೀರಿ, ದೊಡ್ಡ ದೊಡ್ಡ ಗುರುಗಳಿಂದ ಹೋಗ್ತೀರಿ, ಒಂದು ಲೆಟರ್ ಕೊಡ್ತೀರಿ. ಅವ್ರಲ್ಲಿ ಒಳಗಡೆ 5 ಕೋಟಿ ಬರ್ಸ್ಕೊಂಡ್ರೆ ನಿಮ್ಗೊಂದು 5 ಲಕ್ಷ ಬರ್ಸಿ ಕಳಿಸ್ತಾರೆ. ಅದು ನಿಮ್ ಕೈ ಸೇರೋಷ್ಟರಲ್ಲಿ 3 ಲಕ್ಷ ಆಗಿರುತ್ತೆ. ಅದ್ರಲ್ಲಿ ಬಾತ್ರೂಮ್ಗಳು ಎಲ್ಲಿ ಕಟ್ತೀರಿ? ಜನಕ್ಕೆ ಅನ್ನ ದಾಸೋಹ ಎಲ್ಲಿ ಮಾಡ್ತೀರಿ? ವಿದ್ಯಾ ದಾಸೋಹ ಎಲ್ಲಿ ಮಾಡ್ತೀರಿ? ಮಠಗಳಲ್ಲಿ ನಿಮ್ಮ ಗುರುಗಳಿಗೆ ನಿಮ್ಗೆ ಈ ಸ್ಥಿತಿ ಇದೆ ಅಂದ್ರೆ ನಿಮ್ಮ ಸಮಾಜದ ಜನಕ್ಕೆ ಯಾವ ಸ್ಥಿತಿ ಇರ್ಬೋದು ಲೆಕ್ಕ ಮಾಡಿ. ಆದ್ರಿಂದ ನಾವು ರಾಜ್ಯಾದ್ಯಂತ 4 ವಿಭಾಗಗಳಲ್ಲೂ ಪ್ರೆಸ್ ಮೀಟ್ ಮಾಡ್ಕೊಂತ ಮೊದಲನೇದಾಗಿ ಗುರುಗಳ ಆಶೀರ್ವಾದ ತಗೊಬೇಕು. ಗುರುಗಳು ನಮಗೆ ಆಶೀರ್ವಾದ ಮಾಡಿ ಅವರವರ ಸಮಾಜಕ್ಕೆ ತಿಳಿಸ್ಲಿ, ನಮ್ಗೆ ಈ ತರ ಅನ್ಯಾಯ ಆಗ್ತಾ ಇದೆ, ನಾವು ನಾಳೆ ಈ ತರ ಒಂದು ಪಕ್ಷನ ನಾವು ಬೆಂಬಲಿಸೋಣ. ಯಾಕಂದ್ರೆ ಆಪ್ಷನ್ ಇವತ್ತು ಬೇರೆ ಬೇರೆ ಎಲ್ಲರಿಗೂ ನಿಮ್ಗೆ ಆಪ್ಷನ್ ಇದೆ. ನಿಮ್ ಸಮಾಜದಲ್ಲಿ ಯಾರೋ ಒಬ್ರು ವಿಧಾನಸೌಧಕ್ಕೆ ಹೋಗಕ್ಕೆ ಇಡೀ ಸಮಾಜ ಬಲಿ ಕೊಟ್ಟಿದೀವಿ. ನಾವು ನಮ್ಮ ಸಮಾಜದಿಂದ 70 ಲಕ್ಷ ಜನ ಇದ್ದು ಒಬ್ರು ಇಬ್ರಿಗೋಸ್ಕರ ಬಲಿ ಕೊಟ್ಟಿದೀವಿ. ಮುಂದೆ ಆಗೋದು ಬೇಡ ಅಂತ ಹೇಳಿದ್ರೆ VIP ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿನ ನಾವಿವತ್ತು ಕರ್ನಾಟಕಕ್ಕೆ ತಂದಿದ್ದೀವಿ. ಅಲ್ಲಿ ನಮ್ಮ ಬೆಸ್ತರು ಮಕ್ಕಳು ಬಿಹಾರಲ್ಲಿ ಪಕ್ಷ ಕಟ್ಟಿ ಸಕ್ಸಸ್ ಆಗಿದ್ದಾರೆ. ಅವರು ಹಿಂದುಳಿದ ವರ್ಗ ಎಲ್ಲ ಜಾತಿಗಳನ್ನ ಕಟ್ಕೊಂಡು ಇವತ್ತು ವಿಧಾನಸೌಧದಲ್ಲಿ 3 ಮಂತ್ರಿ ಇದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಅಷ್ಟೇ. ಈಗ ನಾವು ಮಹಾಗಠಬಂಧನಲ್ಲಿದ್ದೀವಿ. VIP ಅಲ್ಲಿ ಮಹಾಗಠಬಂಧನಲ್ಲಿದೆ, ಕಾಂಗ್ರೆಸ್ ಜೊತೆ ಇದೆ. ನಾವು ಇಲ್ಲಿ ನಮ್ಮ ಪಾಲ್ ಕೇಳ್ತಾ ಇದ್ದೀವಿ. ನಮ್ಮ ಓಟ್ ಅನುಗುಣವಾಗಿ ನಮಗೆ ಪಾಲ್ ಕೊಡಿ. ನಮ್ಮ ವೋಟರ್ಸ್ ಎಷ್ಟಿದ್ದಾರೆ, ನೀವು ಇಷ್ಟು MLAಗಳು ನಮ್ಗೆ ಬಿಟ್ಕೊಡಿ ಅಂತ. ಅದೇನಾದರೂ ತಾರತಮ್ಯ ಆದರೆ ಸ್ವತಂತ್ರವಾಗಿ ನಾವು ಎಲೆಕ್ಷನ್ ಫೇಸ್ ಮಾಡಬೇಕಾಗ್ತದೆ. ನಾವು ಬೇರೆ ಯಾರ ಮನೆಯಿಂದ ಹೋಗೋದು ಬೇಡ. 224 ಕ್ಷೇತ್ರ ಬೇಡ ನಮಗೆ. ನಾವೆಲ್ಲಿದ್ದೀವಿ? 60-70 ಕ್ಷೇತ್ರದಲ್ಲಿ ನಾವು ಬಲಾಢ್ಯರಾಗಿದ್ದೀವ. ಅಷ್ಟೇ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ. ಅಷ್ಟೇ ಕ್ಷೇತ್ರದಲ್ಲಿ ನಾವು ಒಂದು 10-20 ಜನ ಆಯ್ಕೆ ಆಗ್ತೀವಿ. ಆವತ್ತು ನಾವು ತೋರಿಸ್ತೀವಿ ನಾವೇನು ಅಂತ. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ. ಈ ರಾಜ್ಯದಲ್ಲಿ ಗುರುಗಳ ಆಶೀರ್ವಾದ ಇಲ್ಲದಿರ ಏನೂ ಆಗಲ್ಲ. ಈ ಒಂದು ಸಮಾಜದಿಂದ ವೇದವ್ಯಾಸ, ಅಗಸ್ತ್ಯ, ಭೀಷ್ಮ ಎಲ್ಲರೂ ಬಂದಿದ್ದಾರೆ. ಬುದ್ಧ ಎಲ್ಲ ನಾವು ಕೊಟ್ಟಿದ್ದೀವಿ. ಈ ಒಂದು ಸಮಾಜದಿಂದಲೇ ಈ ಒಂದು ಭೂಮಂಡಲಕ್ಕೆ ನಾವು ಕೊಟ್ಟಿದ್ದೀವಿ. ಅವರೆಲ್ಲರ ಆಶೀರ್ವಾದ ತಗೊಳ್ಳೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯಂತೆ ಈ ಒಂದು ಕರ್ನಾಟಕ ರಾಜ್ಯ ಸಂವಿಧಾನದಲ್ಲಿ ನಮ್ಮ ಪಾಲು ನಮಗೆ ಸಿಗಲಿ. ಯಾರೇ ಸರ್ಕಾರ ಮಾಡೋರು ನಮ್ಮ ಪಾಲು ನಮಗೆ ಸಿಗಬೇಕು ಅಂತೇಳಿನೇ ಇವತ್ತು ನಾವು ವಿಕಾಸಶೀಲ ಇನ್ಸಾನ್ ಪಾರ್ಟಿನ ತಗೊಂಡ್ಬಂದಿದ್ದೀವಿ. ಇವತ್ತು 60-70 ಲಕ್ಷ ಜನ ನಾವಿದ್ರು ಒಬ್ಬ MLA ಇಲ್ಲ ನಮ್ಮವರು. ಈಗ ಮಾಂಕಾಳು ವೈದ್ಯ ಗೆದ್ದಿದ್ದಾರೆ, ಅವರೆಲ್ಲ ಒಂದು ಕಡೆ ಆ ಮೊಗೇರದಲ್ಲಿ ನಾವು ಆರಿಸ್ಕೊಂಡಿದ್ದೀವಿ ಅಂತ. ಹಾಗಾಗಿ ಈ ಸತಿ VIP ಪಕ್ಷಕ್ಕೆ ಯಾರ್ಯಾರು ನಮ್ಮ ರಾಜ್ಯದಲ್ಲಿ ಮುಖಂಡರಿದ್ದಾರೆ ಎಲ್ಲರೂ ಅವರವರ ಪಕ್ಷಗಳನ್ನ ಬಿಟ್ಟು ಈ VIP ಪಾರ್ಟಿ ಸೇರಬೇಕು. ಇಲ್ಲ ಅಂದ್ರೆ ಈ VIP ಪಾರ್ಟಿ, ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿನ ನೀವೇನಾದ್ರೂ ಎದುರಾಕೊಂಡ್ರೆ ನೀವು ಮಣ್ಣಾಗಿ ಹೋಗ್ತೀರಿ ಅಂತ ಈ ಪತ್ರಕರ್ತರ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಇದು ನಮ್ಮ ಸಮಾಜದ್ದು.
ನಮ್ಮ ಸಮಾಜದ್ದು, ಹಿಂದುಳಿದ ವರ್ಗ ಸಮಾಜದ್ದು ನಾವೆಲ್ಲ ಒಗ್ಗಟ್ಟಾಗೋದ್ರೆ ಯಾರೋ ಒಬ್ಬ ನಾಯಕ ನಮ್ಮ ಮುಂದೆ ಮಂಡಿ ಊರ್ಲೇಬೇಕು, ಇಲ್ಲಾಂದ್ರೆ ಯಾರು ವಿಧಾನಸೌಧಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ನಾವು ನಮ್ಮ ಓಟನ್ನ ನಮ್ಗೆ ಹಾಕೊಳ್ಳೋಣ. ಇಷ್ಟು ದಿವಸ ಮಂದಿಗೆ ಓಟ್ ಹಾಕಿದ್ದಾಯ್ತು, ಎಷ್ಟು ದಿವಸ ಬೇರೆಯವ್ರ ಮರದಲ್ಲಿ ಹೋಗಿ ಹಣ್ಣು ಕೇಳ್ತೀನಿ. ಇವತ್ತು ನಮ್ಮದೇ ಒಂದು ಮರ ಹುಟ್ಟಾಕಿ ಅದರಲ್ಲಿ ಹಣ್ಣು ಬಂದರೆ ನಾವು ತಿನ್ಬೋದು, ಬೇರೆಯವ್ರಿಗೂ ಹಂಚ್ಬೋದು. ಕೊಡೋ ಜಾಗದಲ್ಲಿ ನಾವೆಲ್ಲ ಕುತ್ಕೊಬೇಕು. ನೀವೆಲ್ಲ ಹೋಗಿ ಎಷ್ಟು ದಿವಸ ಲೆಟರ್ಗಳು ಕೊಡ್ತೀರಿ? ಅದೇ ನಿಮ್ಮ ಜಾತಿಯಲ್ಲಿ ಒಬ್ಬ ಎಮ್ ಎಲ್ ಎ ಇದ್ರೆ ನಿಮ್ಮ ಜಾತಿಯಲ್ಲಿ ನೀವು ಕೇಳಿದ ತಕ್ಷಣ ಕೊಡ್ತಾರೆ. ಈಗ ನಾನು ಎಮ್ ಎಲ್ ಎ ಮಿನಿಸ್ಟರ್ ಆದರೆ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮೆಲ್ಲ ಮಠಗಳಿಗೂ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಕೆಲಸ ಅಂತ ಹೇಳಿದ್ರೆ, ಪ್ರತಿಯೊಂದು ಹಿಂದುಳಿದ ವರ್ಗಗಳ ಜಾತಿಗಳ ಮಠಗಳನ್ನ ಒಂದು ಡಾಕ್ಯುಮೆಂಟ್ರಿ ಮಾಡಿಸ್ತಾ ಇದ್ದೀನಿ. 75 ವರ್ಷಗಳಿಂದ ಏನೇನಾಗಿದೆ, ಈ ಮಠಕ್ಕೆ ಎಷ್ಟು ಅನುದಾನ ಸರ್ಕಾರ ಕೊಟ್ಟಿದೆ, ಇವ್ರನ್ನ ಯಾವ ರೀತಿಯಲ್ಲಿ ಪರಿಗಣಿಸಿದ್ದಾರೆ, ಬಂದಂತ ಸರ್ಕಾರಗಳು ಯಾವ ರೀತಿ ಇವ್ರಿಗೆ ಬೆಲೆ ಕೊಟ್ಟಿದೆ, ಎಷ್ಟು ಕೋಟಿ ಇವ್ರಿಗೆ ಅನುದಾನ ಕೊಟ್ಟಿದೆ, ಎಷ್ಟು ಪ್ರಾಧಿಕಾರ ಮಾಡಿದೆ, ಎಷ್ಟು ಇವ್ರಿಗೆ ತನ್ನ ಒಂದು ಮಡ್ಲಲ್ಲಿ ಹಾಕೊಂಡು ಬೆಳೆಸಿದೆ ಅನ್ನೋದನ್ನ ನಾವು ನಿಮ್ಮ ಜನಕ್ಕೆ, ಎಲ್ಲ ಜನಾಂಗಗಳಿಗೂ ನಾವಿವತ್ತು ತಿಳಿಸೋದಿದೆ. ಹಾಗಾಗಿ ಇವತ್ತು ನಾವು 7ನೇ ತಾರೀಕು ಜೂನ್ 7ರಂದು ನಾವು ಈ ಒಂದು ಪಾರ್ಟಿಯ ಉದ್ಘಾಟನೆಯನ್ನು ಬೆಂಗಳೂರಲ್ಲಿ ಅಶೋಕ ಹೋಟೆಲಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆ ದಿವಸ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ನಮ್ಮೆಲ್ಲ ಮಠಾಧೀಶರಿಗೂ, ಯಾಕಂದರೆ ಒಂದ್ಸತಿ ನಮ್ಮಲ್ಲಿ ಏನಿದೆ ಅದು ನಿಮಗೆ ತಿಳಿಸ್ಬೇಕಾಗಿತ್ತು. ನಾವು ರಾಜ್ಯಾದ್ಯಂತ ಈಗ 4 ವಿಭಾಗಗಳ ವಿಂಗಡಿಸ್ಕೊಂಡು ಒಂದೊಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. 7ನೇ ತಾರೀಕು ಬೆಂಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಆಗುತ್ತೆ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಬಂದು, ಎಲ್ಲ ಗುರುಗಳು ಒಂದು 100-150 ಜನ ಸೇರ್ತೀವಿ ಅಂತ ಹೇಳಿದ್ದಾರೆ. ತಾವೆಲ್ಲರೂ ಬಂದು ನಿಮ್ಮ ಆಶೀರ್ವಾದ ಮಾಡಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ನೀವು ಆಶೀರ್ವಾದ ಮಾಡಿದ್ರೇ ಮುಂದೆ ಹೋಗುತ್ತೆ ಅಂತ ಹೇಳ್ತಾ, ಜೊತೆಯಲ್ಲಿ ನಿಮ್ಮ ಸಮಾಜಗಳಿಗೆ ಕಿವಿ ಹೇಳಿ ಈ ಒಂದು ಪಕ್ಷಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ನಮ್ಮ ಪತ್ರಕರ್ತ ಮಿತ್ರರು